ನಮಸ್ಕಾರ. ಗ್ರಾಹಕರಿಂದ ಬರೋ ದೂರುಗಳು ಅಬ್ಬಾ ಕೆಲವೊಮ್ಮೆ ನಿಜವಾದ ತಲೆನೋವಲ್ವಾ? ಆದರೆ ಒಂದ್ಸಲ ಹೀಗೆ ಯೋಚನೆ ಮಾಡಿ ನೋಡಿ, ನಮಗ್ ಬರೋ ಪ್ರತಿಯೊಂದು ದೂರಲ್ಲೂ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸೋ ಒಂದು ದಿಕ್ಸೂಚಿ ಇದ್ರೆ ಹೇಗಿರುತ್ತೆ? ಬನ್ನಿ, ಈ ದೂರುಗಳ ಗೊಂದಲವನ್ನೇ ಒಂದು ಸ್ಪಷ್ಟವಾದ ದಾರಿಯನ್ನಾಗಿ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ಕೇಳಿದ್ರಲ್ಲ, ಈ ತರಹದ ಮಾತುಗಳು ಕೇಳಿದಾಗ ನಿಜಕ್ಕೂ ಬೇಜಾರಾಗುತ್ತೆ. ಇದು ಬರೀ ಒಂದು ಕಂಪ್ಲೇಂಟ್ ಅಷ್ಟೇ ಅಲ್ಲ, ಇದು ಒಬ್ಬ ಬಳಕೆದಾರರ ಹತಾಶೆಯ ನೇರ ಮಾತು. ನಮ್ಮ ಅಸಲಿ ಕೆಲಸ ಶುರುವಾಗೋದೇ ಇಲ್ಲಿಂದ. ಈ ಭಾವನೆಗಳ ಹಿಂದೆ ಇರೋ ಕಾರಣವನ್ನ ನಾವು ಹುಡುಕಿ ತೆಗಿಬೇಕು. ಹೌದು, ಅದಕ್ಕೆ ದೂರುಗಳನ್ನ ಒಂದು ಸಮಸ್ಯೆಯಾಗಿ ನೋಡೋದು ಬೇಡ. ಬದಲಿಗೆ ಅದನ್ನು ನಾವು ಬಿಡಿಸಬೇಕಾದ ಒಂದು ಪಜಲ್ ತರಹ ನೋಡೋಣ. ಯಾಕಂದ್ರೆ ಪ್ರತಿಯೊಂದು ನೆಗೆಟಿವ್ ಫೀಡ್ಬ್ಯಾಕ್ನಲ್ಲೂ ನಮ್ಮನ್ನು ನಾವು ಇನ್ನೂ ಬೆಟರ್ ಮಾಡ್ಕೊಳ್ಳೋಕ್ಕೆ ಒಂದು ಸಖತ್ತಾದ ಸುಳಿವಡಗಿರುತ್ತೆ. ಸರಿ, ಈ ಸುಳಿವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೊಂದು ಟೂಲ್ ಬೇಕಲ್ವಾ? ಅದೇ ಈ ಫೀಡ್ಬ್ಯಾಕ್ ಅನಾಲಿಸಿಸ್ ಫ್ರೇಮ್ವರ್ಕ್, ಅಂದರೆ ಪ್ರತಿಕ್ರಿಯೆ ವಿಶ್ಲೇಷಣಾ ಚೌಕಟ್ಟು. ಇದು ಏನು ಮಾಡುತ್ತೆ ಅಂದರೆ, ರಾಶಿ ದೂರುಗಳನ್ನು ಒಂದು ಸಿಸ್ಟಮ್ಯಾಟಿಕ್ ದಾರಿಗೆ ತಂದು ಮುಂದೆ ನಾವೇನು ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ಪ್ಲಾನ್ ಕೊಡುತ್ತೆ. ಓಕೆ, ಹಾಗಾದ್ರೆ ನಮ್ಮ ಮೊದಲನೇ ಸ್ಟೆಪ್ ಸಮಸ್ಯೆಗಳನ್ನು ಪತ್ತೆ ಹಚ್ಚೋದು. ಯಾವುದೇ ಪರಿಹಾರ ಹುಡ್ಕೋಕ್ಕೂ ಮುಂಚೆ ನಿಜವಾದ ಸಮಸ್ಯೆ ಏನು ಅಂತ ಮೊದಲು ಗುರುತಿಸಬೇಕು. ಆಮೇಲೆ ಅವುಗಳನ್ನ ಬೇರೆ ಬೇರೆ ಕ್ಯಾಟಗರಿಯಾಗಿ ವಿಂಗಡಿಸಬೇಕು. ಇದು ತುಂಬಾನೇ ಮುಖ್ಯ. ನೂರಾರು ದೂರುಗಳು ಒಂದೇ ಸಲ ಬಂದಾಗ ಕನ್ಫ್ಯೂಸ್ ಆಗೋದು ತುಂಬಾ ಸಹಜ. ಎಲ್ಲವನ್ನೂ ಒಂದೇ ಸರಿಗೆ ಸರಿ ಮಾಡೋಕೆ ಆಗಲ್ಲ. ಅದಕ್ಕೆ ಮೊದಲನೇ ಸ್ಟೆಪ್ ಟ್ರಿಯೇಜ್, ಅಂದ್ರೆ ದೂರುಗಳನ್ನ ಅವುಗಳ ಪ್ರಾಮುಖ್ಯತೆಗೆ ತಕ್ಕಂತೆ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸೋದು. ಹೀಗೆ ಮಾಡಿದಾಗ ಆ ಗೊಂದಲದ ಮೇಲೆ ನಮಗೊಂದು ಹಿಡಿತ ಸಿಗುತ್ತೆ. ಸಾಮಾನ್ಯವಾಗಿ ದೂರುಗಳೆಲ್ಲ ಹೆಚ್ಚು ಕಡಿಮೆ ಈ ಕ್ಯಾಟಗರಿಗಳಲ್ಲೇ ಇರುತ್ತೆ. ಪ್ರಾಡಕ್ಟ್ ಬಳಸೋಕೆ ಕಷ್ಟ ಆಗ್ತಿದೆ, ಆ್ಯಪ್ ತುಂಬ ಸ್ಲೋ ಆಗಿದೆ, ಬೆಲೆ ಜಾಸ್ತಿ ಆಯಿತು, ಕಸ್ಟಮರ್ ಸರ್ವಿಸ್ ಸರಿಯಿಲ್ಲ, ಅಥವಾ ನಾವು ಕೊಟ್ಟ ಮಾತು ಉಳಿಸಿಲ್ಲ. ಹೀಗೆ ಒಮ್ಮೆ ಹೀಗೆ ವರ್ಗೀಕರಣ ಮಾಡಿದ ತಕ್ಷಣ ಸಮಸ್ಯೆಗಳ ಒಂದು ದೊಡ್ಡ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ನೋಡಿ, ಇದು ಕಾರ್ಯಕ್ಷಮತೆ ಮತ್ತು ವೇಗದ ಕ್ಯಾಟಗರಿಗೆ ಒಂದು ಪರ್ಫೆಕ್ಟ್ ಉದಾಹರಣೆ. ಕೆಲವೊಮ್ಮೆ ನೂರಾರು ಡೇಟಾ ಪಾಯಿಂಟ್ಸ್ ಹೇಳೋದಕ್ಕಿಂತ ಈ ಥರದ ಒಂದೇ ಒಂದು ವಾಕ್ಯ ತುಂಬ ವಿಷಯ ಹೇಳ್ಬಿಡುತ್ತೆ. ಬಳಕೆದಾರರ ನಿಜವಾದ ಕಷ್ಟ ಏನು ಅಂತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಸಮಸ್ಯೆಗಳನ್ನ ಗುರುತಿಸಿದ್ದು ಆಯ್ತು. ಈಗ ಮುಂದಿನ ಅತೀ ಮುಖ್ಯವಾದ ಹೆಜ್ಜೆ ಪ್ರಯಾರಿಟೈಸ್ ಮಾಡೋದು, ಅಂದ್ರೆ ಆದ್ಯತೆ ನೀಡೋದು. ಎಲ್ಲಾ ಸಮಸ್ಯೆಗಳನ್ನು ಒಟ್ಟಿಗೆ ಸರಿ ಮಾಡಕ್ಕಾಗಲ್ಲ. ಹಾಗಾದ್ರೆ ಮೊದಲು ಯಾವುದಕ್ಕೆ ಗಮನ ಕೊಡಬೇಕು? ಹೌದು, ಈ ಪ್ರಶ್ನೆ ನಮ್ಮ ಇಡೀ ಸ್ಟ್ರಾಟಜಿಯನ್ನೇ ಡಿಸೈಡ್ ಮಾಡುತ್ತೆ. ನಮ್ಮತ್ರ ಇರೋ ಸಮಯ ಮತ್ತೆ ಸಂಪನ್ಮೂಲಗಳನ್ನ ಎಲ್ಲಿ ಬಳಸಿದ್ರೆ ನಮಗೆ ಜಾಸ್ತಿ ಲಾಭ ಆಗುತ್ತೆ? ಇದಕ್ಕೆ ಉತ್ತರ ಬೇಕಂದ್ರೆ ನಮಗೆ ಡೇಟಾ ಬೇಕೇ ಬೇಕು. ಈ ಸಿಂಪಲ್ ಟೇಬಲ್ ನೋಡಿ, ಗೊಂದಲವನ್ನ ಹೇಗೆ ಕ್ಲಾರಿಟಿಗೆ ತರುತ್ತೆ ಅಂತ. ಯಾವ ಸಮಸ್ಯೆಯ ಬಗ್ಗೆ ಹೆಚ್ಚು ಜನ ಮಾತಾಡ್ತಿದ್ದಾರೆ ಮತ್ತು ಆ ಸಮಸ್ಯೆಯಿಂದ ನಮ್ಮ ಬಿಸ್ನೆಸ್ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಆಗ್ತಿದೆ, ಈ ಎರಡನ್ನೂ ನೋಡಿದಾಗ ನಮ್ಮ ಪ್ರಯಾರಿಟಿ ಯಾವುದು ಅಂತ ತಾನಾಗೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 45% ಜನ ಸ್ಪೀಡ್ ಬಗ್ಗೆ ಮಾತಾಡ್ತಿರೋದರಿಂದ ನಮ್ಮ ಮೊದಲ ಆದ್ಯತೆ ಅದೇ ಆಗ್ಬೇಕು. ಈ ಬಾರ್ ಚಾರ್ಟ್ ಅದೇ ಕಥೆಯನ್ನ ಇನ್ನೂ ವಿಜುವಲ್ ಆಗಿ ಸ್ಪಷ್ಟವಾಗಿ ತೋರಿಸ್ತಿದೆ. ಕಾರ್ಯಕ್ಷಮತೆಯ ಸಮಸ್ಯೆ ಉಳಿದವಕ್ಕಿಂತ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೀವೇ ನೋಡಿ. ಈಗ ನಮ್ಮ ಗಮನ ಎಲ್ಲಿರಬೇಕು ಅನ್ನೋದರ ಬಗ್ಗೆ ಯಾವುದೇ ಡೌಟ್ ಉಳಿದಿಲ್ಲ ಅಲ್ವಾ? ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಕೇವಲ ಮೇಲೆ ಕಾಣೋ ರೋಗ ಲಕ್ಷಣಕ್ಕೆ ಚಿಕಿತ್ಸೆ ಕೊಟ್ರೆ ಸಾಲ್ದು, ಅದು ತಾತ್ಕಾಲಿಕ. ಗಿಡದ ಎಲೆ ಹಳದಿ ಆಗ್ತಿದೆ ಅಂದರೆ ನಾವು ಬೇರ್ನೆ ಪರೀಕ್ಷೆ ಮಾಡಬೇಕು. ಅದೇ ರೀತಿ ಆ್ಯಪ್ ಯಾಕೆ ಸ್ಲೋ ಆಗ್ತಿದೆ, ಸರ್ವರ್ನಿಂದಾನ, ಕೋಡ್ನಲ್ಲಿ ಏನಾದ್ರು ತಪ್ಪಿದೆಯಾ, ಆ ಮೂಲ ಕಾರಣವನ್ನ ಹುಡುಕಿ ಸರಿ ಮಾಡಿದಾಗ ಮಾತ್ರ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದು. ನಾವು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡ್ವಿ, ಆದ್ಯತೆಯನ್ನು ಕೊಟ್ಟಾಯಿತು. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಭಾಗ, ಈ ಎಲ್ಲಾ ಅನಾಲಿಸಿಸನ್ನ ಒಂದು ನಕ್ಕರವಾದ ಆಕ್ಷನ್ ಪ್ಲಾನ್ ಆಗಿ ಬದಲಾಯಿಸೋದು. ಒಂದು ಒಳ್ಳೆ ಆಕ್ಷನ್ ಪ್ಲಾನ್ಗೆ ಈ 3 ಸ್ಟೆಪ್ಸ್ ಸಾಕು. 1. ಪ್ರತಿ ಕೆಲ್ಸಕ್ಕೂ ಒಬ್ಬೊಬ್ಬರ ಓನರ್ ಇರಬೇಕು. 2. ಆ ಕೆಲಸ ಮುಗಿಸೋಕೆ ಒಂದು ಕ್ಲಿಯರ್ ಡೆಡ್ಲೈನ್ ಇರಬೇಕು. ಮತ್ತು 3. ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಬದಲಾವಣೆಗಳನ್ನ ಮಾಡ್ತಿದೀವಿ ಅಂತ ನಮ್ಮ ಗ್ರಾಹಕರಿಗೆ ತಿಳಿಸಬೇಕು. ಇದು ಅವರ ನಂಬಿಕೆಯನ್ನ ವಾಪಸ್ ಗಳಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದು ವಿಷಯ ನೆನ್ಪಿಡಿ, ಪರಿಹಾರಗಳು 2 ತರಹ ಇರುತ್ತೆ. ಒಂದು ಇಮಿಡಿಯೇಟ್ ಆಕ್ಷನ್ಸ್, ಅಂದ್ರೆ ಸಣ್ಣ ಪುಟ್ಟ ಬಗ್ಗಳನ್ನ ತಕ್ಷಣ ಸರಿ ಮಾಡೋದು. ಇನ್ನೊಂದು ಲಾಂಗ್ ಟರ್ಮ್ ಇಂಪ್ರೂವ್ಮೆಂಟ್ಸ್, ಅಂದ್ರೆ ಒಂದು ಇಡೀ ಫೀಚರನ್ನೇ ಹೊಸದಾಗಿ ಡಿಸೈನ್ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್ಗಳು. ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸರಿ, ನಾವು ಈ ವಿಶ್ಲೇಷಣೆಯ ಕೊನೆಗೆ ಬರ್ತಾ ಇದ್ದೇವೆ. ಆದರೆ ಒಂದು ವಿಷಯವನ್ನ ಯಾವಾಗ್ಲೂ ನೆನ್ಪಿಡಬೇಕು. ದೂರುಗಳೇ ಇಲ್ಲದಂತೆ ಮಾಡೋದು ನಮ್ಮ ಗುರಿಯಲ್ಲ, ಅದು ಸಾಧ್ಯನೂ ಇಲ್ಲ. ದೂರುಗಳು ಇದ್ದೇ ಇರ್ತವೆ.
ಹಾಗಾದರೆ ನಮ್ಮ ನಿಜವಾದ ಗುರಿ ಏನು? ಈ ಸಂಪೂರ್ಣ ಪ್ರಕ್ರಿಯೆಯ ಸಾರಾಂಶವೇನು? ಆ ಒಂದೇ ಒಂದು ಮುಖ್ಯವಾದ ಪ್ರಶ್ನೆ ಯಾವುದು? ಮತ್ತು ಆ ಪ್ರಶ್ನೆನೇ ನಮ್ಮ ದಿಕ್ಸೂಚಿ. ನಮ್ಮ ಗುರಿ ಝೀರೋ ಕಂಪ್ಲೇಂಟ್ಸ್ ಅಲ್ಲ. ಬದಲಿಗೆ ಗ್ರಾಹಕರಿಗೆ ಪದೇ ಪದೇ ಕಿರಿಕಿರಿ ಕೊಡುವ, ಅವರನ್ನ ಹತಾಶೆಗೊಳಿಸುವ ದೊಡ್ಡ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕೊಡೋದು. ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಈ ಇಡೀ ಪ್ರಕ್ರಿಯೆಯ ನಿಜವಾದ ಉದ್ದೇಶ.